ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ, ಇವತ್ತು ನಾನು ಯಾವ ಒಂದು ಫರ್ಟಿಲೈಸರ್ನ ಯೂಸ್ ಮಾಡ್ತೀನಿ ಅಂತ ನೋಡೋಣ. ನಾನು ಇವತ್ತು ಯೂಸ್ ಮಾಡ್ತಿರುವಂತಹ ಒಂದು ಫರ್ಟಿಲೈಸರ್ HPM ಸೂಪರ್ ಸೊನಾಟಾ ಅಂತ ಹೇಳಿಬಿಟ್ಟು. ಇದು ಒಂದು ಫರ್ಟಿಲೈಸರು. ಇದನ್ನು ಟಾನಿಕ್ ಅಂತಲೂ ನಾವು ಹೇಳಬಹುದು. ಇದನ್ನು ಯಾವ ರೀತಿಯಾಗಿ ನಾವು ಗಿಡಗಳ ಮೇಲೆ ಯೂಸ್ ಮಾಡಬಹುದು ಅಂತ ನೋಡೋಣ ಬನ್ನಿ. ಇದನ್ನು ಫಸ್ಟು ನಾನು ಎರಡು ರೀತಿಯಾಗಿ ಕೊಟ್ಕೊಳ್ಬಹುದು. ಪಾಟ್ಗೆ ಹಾಗೆ ಲಿಕ್ವಿಡ್ ರೂಪದಲ್ಲಿನೂ ಕೊಟ್ಕೊಳ್ಬಹುದು, ಮತ್ತು ಸ್ಪ್ರೇ ಗಿಡಗಳಿಗೆ ಸ್ಪ್ರೇನೂ ಸಹ ಮಾಡಬಹುದು. ಮೊದಲು ನಾನು ಸ್ಪ್ರೇ ಮಾಡಿ ತೋರಿಸ್ತೇನೆ. ಇದು ಒಂದು ನಾರ್ಮಲ್ NPK ಫರ್ಟಿಲೈಸರ್ ಮತ್ತು ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂತ ನಾವು ಕರೀಬಹುದು. ಗಿಡಗಳ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತೆ. ಇದು ಒಂದು 2 ಲೀಟರ್ ಹಿಡಿಯುವಂತಹ ಒಂದು ಸ್ಪ್ರೇ ಬಾಟಲ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು 2 to 3 ml ಅಷ್ಟು ಸೂಪರ್ ಸೊನಾಟಾ ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ನೀಟಾಗಿ ಸ್ಟಿರ್ ಮಾಡ್ಕೊಳ್ಬೇಕು. ನೀರು ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದವಾಗ ಇದು ಜಸ್ಟ್ ಲೈಕ್ ಹ್ಯೂಮಿಕ್ ಆ್ಯಸಿಡ್ ಥರ ಬ್ಲ್ಯಾಕ್ ಆಗುತ್ತೆ ಲಿಕ್ವಿಡ್. ನೋಡ್ತಾ ಇರಬಹುದು, ಇದು ವಾಟರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಹೀಗೆ ಮಿಕ್ಸ್ ಮಾಡಿಕೊಂಡು ನಾವು ಗಿಡಗಳ ಎಲೆ ಮೇಲೆ ಸ್ಪ್ರೇ ಮಾಡ್ಕೊಳ್ತಾ ಹೋಗಬೇಕು. ಇದು ಒಂದು ಬಯೋಸ್ಟಿಮ್ಯುಲೇಟರ್. ಇದನ್ನು ಸೀವೀಡ್ ಎಕ್ಸ್ಟ್ರಾಕ್ಟ್ ಮತ್ತು ಅಮೈನೋ ಆಸಿಡ್ಸ್ ಮತ್ತು ವಿಟಮಿನ್ಸ್ಗಳಿಂದ ಮಾಡಿದಂತಹ ಒಂದು ಫರ್ಟಿಲೈಸರ್ ಇದಾಗಿದೆ. ಸೂಪರ್ ಸೊನಾಟಾ ಪ್ಲ್ಯಾಂಟ್ ಗ್ರೋತ್ನ ಬೂಸ್ಟ್ ಮಾಡುತ್ತೆ, ಫ್ಲವರಿಂಗ್ಸ್ನ ಬೂಸ್ಟ್ ಮಾಡುತ್ತೆ, ಪ್ಲ್ಯಾಂಟ್ ಸ್ಟ್ರೆಂತ್ನ ಜಾಸ್ತಿ ಮಾಡುತ್ತೆ. ಮತ್ತು ನೀವು ನೋಡ್ಬೋದು, ಬಡ್ ಡ್ರಾಪ್ ಆಗ್ತಾಯಿದ್ರೆ ಅದು ಸ್ಟಾಪ್ ಆಗುತ್ತೆ. ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಮೊಗ್ಗುಗಳು ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳಲ್ಲಿ. 15 days ಒನ್ಸ್ ಇದನ್ನು ನಾವು ಸ್ಪ್ರೇ ಮಾಡ್ಕೊಳ್ತಾ ಇದ್ದರೆ, ನೀಮ್ ಆಯಿಲ್ ಥರನೇ ಇದನ್ನು ಸಹ ಸ್ಪ್ರೇ ಆಲ್ಟರ್ನೇಟಾಗಿ ನಾವು ಸ್ಪ್ರೇ ಮಾಡ್ಕೊಳ್ತಾ ಇದ್ದರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಮತ್ತು ಹೆವಿ ಬ್ಲೂಮಿಂಗಲ್ಲಿ ಇದು ತುಂಬ ಹೆಲ್ಪ್ ಮಾಡುತ್ತೆ. ಎಲೆ ಕೆಳಗಡೆ ಮತ್ತು ಮೇಲೆ ಎಲ್ಲ ಕಡೆನೂ ನಾವು ನೀಟಾಗಿ ಸ್ಪ್ರೇ ಮಾಡ್ಕೊಳ್ಬೇಕು. ನೀಮ್ ಆಯಿಲ್ ಹೇಗೆ ಸ್ಪ್ರೇ ಮಾಡ್ತೀವಿ ಇದನ್ನು ಹಾಗೇ ನಾವು ಸ್ಪ್ರೇ ಮಾಡ್ಕೊಳ್ಬೇಕು. ಇದು ಒಂದು ಪ್ಲ್ಯಾಂಟ್ ರೆಗ್ಯುಲೇಟರ್ ಆಗಿರೋದ್ರಿಂದ ಗ್ರೋತ್ನ ತುಂಬ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ರೂಟ್ಸ್ ಎಲ್ಲ ಸ್ಟ್ರಾಂಗ್ ಆಗೋ ಥರ ಮಾಡುತ್ತೆ. ಮತ್ತು ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ಗಳು ಪ್ಲ್ಯಾಂಟ್ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನಾವು ಹೀಗೆ ಸ್ಪ್ರೇ ಮಾಡೋದ್ರಿಂದ ಎಲೆ ಮೂಲಕನೂ ಸಹ ಫರ್ಟಿಲೈಸರನ್ನು ಗಿಡ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಪ್ಲ್ಯಾಂಟ್ನ ಓವರಾಲ್ ಗ್ರೋತ್ನ ತುಂಬ ಚೆನ್ನಾಗಿ ಮಾಡುತ್ತೆ ಇದು ಸೂಪರ್ ಸೊನಾಟಾ ಲಿಕ್ವಿಡ್ ಫರ್ಟಿಲೈಸರ್. ಹಳದಿಗಾಗಿರುವಂತಹ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಗ್ರೀನಾಗಿ ಟರ್ನ್ ಆಗೋದನ್ನು ಸಹ ನಾವು ನೋಡ್ತೀವಿ. ಮತ್ತು ನಾವು ಗಿಡಗಳಿಗೆ ಕೊಟ್ಕೊಳ್ಬೇಕು ಅಂತಂದರೆ ಯಾವ ರೀತಿಯಾಗಿ ಕೊಟ್ಕೋಬಹುದು ಅಂದರೆ, ಒಂದು ಬಕೆಟ್ ವಾಟ್ರಿಗೆ ನಾವು 5 to 6 ml ಅಷ್ಟು ಸೂಪರ್ ಸೊನಾಟಾ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಒಂದು ಮಗ್ಗಲ್ಲಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಬಕೆಟಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಜಾಸ್ತಿನೂ ನಾವು ಕೊಟ್ಕೊಳ್ಬಾರ್ದು, ಇದರಿಂದ ಗಿಡಗಳಿಗೆ ಸ್ವಲ್ಪ ತೊಂದರೆನೂ ಆಗುತ್ತೆ. ಒಂದು ಬಕೆಟ್ ವಾಟ್ರಿಗೆ 5 ml ಅಷ್ಟು ಮಾತ್ರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊಟ್ಕೊಳ್ಬೇಕು. ಸೂಪರ್ ಸೊನಾಟಾ ಲಿಕ್ವಿಡ್ ಫರ್ಟಿಲೈಸರು ಫ್ಲವರಿಂಗ್ನ ಇನ್ಕ್ರೀಸ್ ಮಾಡುತ್ತೆ, ಮೊಗ್ಗುಗಳು ತುಂಬ ಚೆನ್ನಾಗಿ ಬರೋ ಹಾಗೆ ಮಾಡುತ್ತೆ. ಇದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಗಿಡಗಳೆಲ್ಲ ಮೊಗ್ಗುಗಳಿಂದ ತುಂಬುತ್ತೆ ಮತ್ತು ಮೊಗ್ಗುಗಳು ಉದುರೋದನ್ನು ಸಹ ತಡೆಯುತ್ತೆ. ಸೂಪರ್ ಸೊನಾಟಾ ಲಿಕ್ವಿಡ್ ಫರ್ಟಿಲೈಸರ್ ಪ್ಲ್ಯಾಂಟ್ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ. ಇದನ್ನು ಗಿಡಗಳಿಗೆ ಕೊಡೋದ್ರಿಂದ ಗಿಡ ಹೀಟ್ ತಡೆದುಕೊಳ್ಳೋ ಶಕ್ತಿನೂ ಸಹ ಜಾಸ್ತಿ ಆಗುತ್ತೆ. ಹೆವಿ ರೈನ್ಫಾಲ್ ಆದ್ರೂ ಅದನ್ನು ಸಹ ತಡ್ಕೊಳ್ಳುವಂಥ ಶಕ್ತಿ ಇದಕ್ಕೆ ಬರುತ್ತೆ. ಸ್ಟ್ರೆಸ್ ಫ್ರೀ ಮಾಡುತ್ತೆ ಗಿಡಗಳನ್ನ. ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡೋದ್ರಿಂದ ತುಂಬ ಎನರ್ಜೆಟಿಕ್ ಆಗಿರುತ್ತೆ. ಗಿಡಗಳೆಲ್ಲ ತುಂಬ ಚೆನ್ನಾಗಿ ಯಾವಾಗಲೂ ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತೆ. ಎಲೆಗಳೆಲ್ಲ ತುಂಬ ಶೈನಿಂಗ್ ಆಗಿರುತ್ತೆ. ಇದನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಮಿಲಿಬಗ್ಸ್, ಅಪಿಡ್ಸ್ ಎಲ್ಲದನ್ನು ಸಹ ಕಂಟ್ರೋಲ್ ಮಾಡ್ಕೊಳ್ಬೋದು. ಜಸ್ಟ್ ಲೈಕ್ ನೀಮ್ ಆಯಿಲ್ ಇದನ್ನು ಸಹ ಮಿಲಿಬಗ್ಸ್ನ ಕಂಟ್ರೋಲ್ ಮಾಡುತ್ತೆ. ಫಂಗಲ್ ಅಟ್ಯಾಕ್ ಆಗಿದರೆ ಅದನ್ನು ಸಹ ತಡೆಯುತ್ತೆ. ನನ್ನ ಗಿಡದಲ್ಲಿ ಆಫ್ಟರ್ ಪ್ರೂನಿಂಗ್ ಇವಾಗ ತುಂಬ ಚೆನ್ನಾಗಿ ಮೊಗ್ಗುಗಳು ಶುರುವಾಗ್ತಾ ಇದೆ. ಸೊ ಜೂನ್ ಅಷ್ಟೊತ್ತಿಗೆ ತುಂಬ ಹೂಗಳು ಬಿಡೋದಕ್ಕೆ ಶುರುವಾಗುತ್ತೆ.
ಎಲ್ಲ ರೀತಿ ಪ್ಲ್ಯಾಂಟ್ಗಳಿಗೂ ಸಹ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದು ಒಂದು ಲಿಕ್ವಿಡ್ ರೂಪದಲ್ಲಿರೋದ್ರಿಂದ ನಾವು ಯಾವಾಗ ಬೇಕಂದರೂ 15 ಡೇಸ್ ಅಥವಾ 20 ಡೇಸ್ ಒನ್ಸ್ ನಾವು ಗಿಡಗಳಿಗೆ ಸ್ಪ್ರೇ ಮಾಡ್ಕೊಳ್ತಾ ಹೋಗ್ಬೋದು. ನನಗೆ ತುಂಬ ಇಷ್ಟವಾದಂತಹ ಲಿಕ್ವಿಡ್ ಫರ್ಟಿಲೈಸರ್ ಇದು. ನನಗೆ ಆನ್ಲೈನಲ್ಲೇ ಯಾರೋ ಒಂದು ಸಜೆಸ್ಟ್ ಮಾಡಿದಂತಹ ಫರ್ಟಿಲೈಸರ್ ಇದು. ಸೊ ಟ್ರೈ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ ರಿಸಲ್ಟ್ಸ್. ನೀವು ಸಹ ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಮ್ಮ ಗಿಡದಲ್ಲೂ ಒಳ್ಳೆ ರಿಸಲ್ಟ್ಸೇ ಬರಬಹುದು. ನನ್ನ ಪ್ಲ್ಯಾಂಟ್ಸ್ ಎಲ್ಲ ಪ್ಲ್ಯಾಂಟ್ಸ್ಗಳದ್ದು, ಹೈಬಿಸ್ಕಸ್ ಪ್ಲ್ಯಾಂಟ್ಗಳದ್ದು ಗ್ರೋತ್ ತುಂಬಾ ಚೆನ್ನಾಗಾಗಿದೆ. ನಾನು ಒಂದು 4-5 ಟೈಮ್ಸ್ ಇದನ್ನು ಯೂಸ್ ಮಾಡಿದ್ದೀನಿ. ಹೋಪ್ ನಿಮಗೂ ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.